ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ಐಟಿ ಸಿಟಿಯ 2 ಕಡೆ ಲೋಕಾಯುಕ್ತ ಇವತ್ತು ಭೇಟಿಯನ್ನ ಮಾಡಿತ್ತು. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಲಾಗಿತ್ತು. ರೆವೆನ್ಯೂ ಆಫೀಸರ್ ಎನ್ ವೆಂಕಟೇಶ್ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಓಂ ಪ್ರಕಾಶ್ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಬಿಡಿಎ ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ಓಂ ಪ್ರಕಾಶ್ ಕಳೆದ 26 ವರ್ಷದಿಂದ ತೋಟಗಾರಿಕಾ ಇಲಾಖೆಯಲ್ಲಿ ಓಂ ಪ್ರಕಾಶ್ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಕೊಡಿಗೆಹಳ್ಳಿಯ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಸಿಕ್ಕಿದೆ, ಯಾವ ರೀತಿಯಾಗಿ ದಾಳಿ ಆಯ್ತು ಹೇಳ್ತೀವಿ. ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ನಡುಕವನ್ನ ಹುಟ್ಟಿಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಪ್ರಮುಖವಾಗಿ 2 ಕಡೆ ಬೆಂಗಳೂರಿನಲ್ಲಿ ರೇಡ್ ಅನ್ನ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಡವಡವ ಎಲ್ಲವೂ ಕೂಡ ಎದೆ ಬಡಿತ ಹೆಚ್ಚಾಯಿತು. ರೆವಿನ್ಯೂ ಆಫೀಸರ್ ಎನ್ ವೆಂಕಟೇಶ್ ಅವರ ಮನೆಯಲ್ಲಿ ಇವತ್ತು ರೇಡ್ ಮಾಡಿದ್ರು. ಜೊತೆಯಲ್ಲಿ ಓಂ ಪ್ರಕಾಶ್ ಅವರ ಮನೆ ಮೇಲೂ ಕೂಡ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರು. ಈ ಸಂದರ್ಭದಲ್ಲಿ ಅವರ ಮನೆ ಜೊತೆಲಿ ಕಚೇರಿ ಮೇಲೂ ಕೂಡ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ರೇಡ್ ಮಾಡಿರುವಂತಹ ಚಿತ್ರಾವಳಿಗಳನ್ನ 2 ಕಡೆ ಮಾಡಲಾಗಿತ್ತು. ಒಂದು ಕಡೆಯಲ್ಲಿ ರೆವೆನ್ಯೂ ಆಫೀಸರ್ ಎನ್ ವೆಂಕಟೇಶ್ ಅವರ ಮನೆ ಸದ್ಯ ಗಮನಿಸ್ತಾ ಇದ್ದೀವಿ ನೋಡಿ. ಇದು ರೆವೆನ್ಯೂ ಆಫೀಸರ್ ಆಗಿರುವಂತ ವೆಂಕಟೇಶ್ ಅವರ ನಿವಾಸದ ಮೇಲೆ ಯಾವಾಗ ರೇಡ್ ಮಾಡಿದ್ರಲ್ಲ ಅದರ ದೃಶ್ಯಾವಳಿಗಳು. ಮತ್ತೊಂದು ಕಡೆಯಲ್ಲಿ ಬಿಡಿಎ ತೋಟಗಾರಿಕಾ ಇಲಾಖೆಯ ಅಧಿಕಾರಿಯಾಗಿರುವಂತ ಓಂ ಪ್ರಕಾಶ್ ನಿರ್ದೇಶಕರು ಅವರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಬಹಳಷ್ಟು ಶಾಕಿಂಗ್ ವಿಚಾರಗಳು ಕೂಡ ಗೊತ್ತಾಗಿದೆ. ಅವರಿಗೆ ಸೇರಿರುವಂತಹ ಫಾರ್ಮ್ ಹೌಸ್ನಲ್ಲೂ ಕೂಡ ವೆಂಕಟೇಶ್ ಅವರಿಗೆ ಸೇರಿರುವಂತಹ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇವರೇ ನೋಡಿ ಎನ್ ವೆಂಕಟೇಶ್ ಅವರು ಅಧಿಕಾರಿ. ಇವರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ರು. ಫಾರ್ಮ್ ಹೌಸ್ ಮೇಲೂ ಕೂಡ ಅಧಿಕಾರಿಗಳು ರೇಡ್ ಮಾಡಿದ್ರು. ಜೊತೆಯಲ್ಲಿ ನಂಜನಗೂಡು ತಾಲೂಕಿನ ಘಟ್ಟವಾದಿಪುರದಲ್ಲಿರುವಂಥ ವೆಂಕಟೇಶ್ ಅವರ ಫಾರ್ಮ್ ಹೌಸ್ಗೂ ಕೂಡ ಭೇಟಿ ಕೊಟ್ಟಿದ್ರು. ಜೊತೆಯಲ್ಲಿ ಓಂ ಪ್ರಕಾಶ್ ಅವರು ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಇದ್ದಾರಲ್ಲ, ಇವರ ಈ ಮನೆ ಮೇಲೂ ಕೂಡ ಇವತ್ತು ದಾಳಿ ಆಗಿತ್ತು. ಹಿರಿಯೂರು TH ಡಾಕ್ಟರ್ ಟಿ ವೆಂಕಟೇಶ ಮನೆ ಕ್ಲಿನಿಕ್ ಮೇಲೂ ಕೂಡ ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಬಹಳ ಪ್ರಮುಖವಾಗಿರುವಂಥ ಅಂಶಗಳು ಗೊತ್ತಾಗಿದೆ. ಯಾಕಂದರೆ ಭ್ರಷ್ಟಾಚಾರದ ಆರೋಪಗಳು ಏನೇನು ಕೇಳಿ ಬಂದಿತ್ತು, ಈ ಎಲ್ಲ ಮಾಹಿತಿಗಳನ್ನು ಹೊತ್ತು ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ರೇಡ್ ಮಾಡೋದಕ್ಕೆ ಎಲ್ಲ ಅಧಿಕಾರಿಗಳ ನಿವಾಸಕ್ಕೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಅಧಿಕಾರಿಗಳ ನಿವಾಸ ಇದು. ಈ ಎಲ್ಲ ಆರೋಪಗಳ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೊಟ್ಟಿರೋದು. ಈ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಬಿಡಿಎ ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ಓಂ ಪ್ರಕಾಶ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅಲ್ಲಿರುವಂಥ ದಾಖಲೆಗಳು, ಪತ್ರ ಎಲ್ಲವನ್ನ ಕೇಳ್ತಾರೆ. ಎಷ್ಟು ಆದಾಯ ಇದೆ, ಎಷ್ಟು ಯಾವ್ಯಾವ ಇದಕ್ಕೆ ಇದು ಮಾಡಿದ್ದೀರಾ, ಎಷ್ಟು ಲೋನ್ ಇದೆ, ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆದಾಯಕ್ಕೂ ಮೀರಿ ಎಲ್ಲೆಲ್ಲಿ ಯಾವ್ಯಾವ ಅಂಶಗಳು ಗೊತ್ತಾಗುತ್ತಲ್ಲ, ಆಗ ಅಧಿಕಾರಿಗಳಿಗೆ ಒಂದು ರೀತಿ ಬಿಸಿ ಮುಟ್ಟೋದಕ್ಕೆ ಶುರು ಆಗುತ್ತೆ. ಆ ಆಸ್ತಿ ಎಲ್ಲಿಂದು, ಈ ಆಸ್ತಿ ಎಲ್ಲಿಂದ ಬಂತು, ಇದನ್ನು ಹೇಗೆ ಖರೀದಿ ಮಾಡಿದ್ರಿ, ನಿಮ್ಮ ಇನ್ಕಮ್ ಏನೇನಿದೆ ಎಲ್ಲವನ್ನ ಜಾಲಾಡಿಬಿಡ್ತಾರೆ ಅಧಿಕಾರಿಗಳು. ಯಾಕಂದರೆ ಸರ್ಕಾರಿ ನೌಕರರಿದ್ದಾರೆ. ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಬೇಟೆ ಹೇಗಿತ್ತು, ಯಾವ್ಯಾವ ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳು ಏನೇನು ಗೊತ್ತಾಯ್ತು, ಮತ್ತೊಂದು ಕಡೆಯಲ್ಲಿ ಹೇಗೆಲ್ಲ ಸಾಗ್ತಾ ಇದೆ ಅಂತ. ಅಖಿಲೇಶ್, ಏನು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ರಾಜ್ಯಾದ್ಯಂತ ಅಂದ್ರೆ ಬೆಂಗಳೂರು ಸೇರಿದಂತೆ ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ನೂರಾರು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೈಡ್ ಅನ್ನ ಮಾಡದಂತ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದಷ್ಟು ಸರ್ಕಾರದ ಅಧಿಕಾರಿಗಳು ಪ್ರಮುಖವಾಗಿ ಭ್ರಷ್ಟಾಚಾರದಿಂದ ಹಣವನ್ನು ಸಂಪಾದನೆ ಮಾಡಿದಂತ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅನೇಕ ವಸ್ತುಗಳನ್ನ, ಚಿನ್ನಾಭರಣಗಳು ಆಗಿರ್ಬೋದು, ಬೇನಾಮಿ ಆಸ್ತಿ ಪತ್ರಗಳಾಗಿರ್ಬೋದು, ಜೊತೆಗೆ ಮನೆಯಲ್ಲಿ ಸಿಕ್ಕಿದಂತ ಕೆಲವೊಂದಷ್ಟು ವಸ್ತುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದು ಈಗಾಗಲೇ ದಾಳಿಯನ್ನು ಕೂಡ ಮುಂದುವರಿಸಿದ್ದಾರೆ. ಬೆಂಗಳೂರಿನಲ್ಲಿ 2 ಕಡೆ ದಾಳಿಯನ್ನ ಮಾಡಿದ್ದಾರೆ. ರೆವಿನ್ಯೂ ಆಫೀಸರ್ ಆಗಿರುವಂತಹ ವೆಂಕಟೇಶ್ ಹಾಗೂ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ಆಗಿರುವಂತಹ ನಿರ್ದೇಶಕ ಓಂ ಪ್ರಕಾಶ್ ಏನಿದ್ದಾರೆ ಅವರು ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಹಣ ಆಗಿರ್ಬೋದು, ನಗದು ಆಗಿರ್ಬೋದು, ಜೊತೆಗೆ ಚಿನ್ನಾಭರಣ ಸೇರಿದಂತೆ ಮನೆಯ ಆಸ್ತಿ ಪತ್ರಗಳು ಸೇರಿದಂತೆ ಹಲವು ವಸ್ತುಗಳು ಕೂಡ ಈಗಾಗಲೇ ಪತ್ತೆ ಆಗಿದೆ. ಹೀಗಾಗಿ ತನಿಖೆನ ಮುಂದುವರೆಸಿರುವಂತ ಪೊಲೀಸ್ನವರು ಕೇವಲ ಇವರಿಗೆ ಸಂಬಂಧಪಟ್ಟಂತ ಬೆಂಗಳೂರು ಅಲ್ಲದೆ ಬೇರೆ ಬೇರೆ ಅವ್ರಿಗೆ ಸಂಬಂಧಪಟ್ಟಂತ ತಲಗಟ್ಟಪುರದಲ್ಲಾಗಿರ್ಬೋದು, ಜೊತೆಗೆ ಅವರ ನಂಜನಗೂಡಲ್ಲಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸ್ಥಳದಲ್ಲಿ ಇವರು ಬೇನಾಮಿ ಆಸ್ತಿಯನ್ನ ಎಲ್ಲೆಲ್ಲಿ ಮಾಡಿದ್ರು ಅನ್ನೋದನ್ನ
ಸಂಪೂರ್ಣ ಮಾಹಿತಿಯನ್ನ ಪಡೆದಂತ ಲೋಕಾಯುಕ್ತ ಅಧಿಕಾರಿಗಳು ಒಂದು ಬೆಳಗ್ಗೆ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಸೇರಿದಂತ ಆಫೀಸ್ ಆಗಿರ್ಬೋದು, ಜೊತೆಗೆ ಮನೆ ಆಗಿರ್ಬೋದು, ಜೊತೆಗೆ ಊರಲ್ಲಿರುವಂತ ನಿವಾಸ ಆಗಿರ್ಬೋದು, ಜೊತೆಗೆ ಅವರ ಆಪ್ತವಾಗಿ ಗುರುತಿಸಿಕೊಂಡಂತ ಕೆಲವೊಂದಷ್ಟು ಜನರು ಅಂದ್ರೆ ಅವರ ಬೇನಾಮಿಯಾಗಿ ಇದ್ದಂತ ಕೆಲವರೊಂದಷ್ಟು ಲೀಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಹೀಗಾಗಿ ಅವರ ಮೇಲೂ ಕೂಡ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ನಡೆದಿರುವಂತದ್ದು, ಜೊತೆಗೆ ಲಕ್ಷಾಂತರ ರೂಪಾಯಿ ನಗದು ಸೇರಿದಂತೆ ಚಿನ್ನಾಭರಣ ಸೇರಿದಂತೆ ಹಲವು ವಸ್ತುಗಳು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದು ಅದನ್ನ ಮುಂದೆ ಇಟ್ಟು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಕೂಡ ಸಂಪೂರ್ಣವಾಗಿ ತನಿಖೆನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅಂದ್ರೆ ಸಾಕಷ್ಟು ಅಕೌಂಟ್ಗಳು ಕೂಡ ಅವರ ಬಳಿ ಇರೋದ್ರಿಂದ ಅವರ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ನೋಡ್ಬೇಕಾಗುತ್ತೆ. ಜೊತೆಗೆ ಎಷ್ಟು ವರ್ಷದಿಂದ ಇವರು ಕೆಲಸವನ್ನ ಮಾಡ್ತಿದ್ರು. ಧನ್ಯವಾದಗಳು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿಗೆ.